ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ನಾಗಮಂಗಲ ತಾಲೂಕಿನ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಆವರಣದ ಶ್ರೀ ಆದಿಶಕ್ತಿ ಭವನದಲ್ಲಿ ಕರ್ನಾಟಕ ರಾಜ್ಯ ಸಂಸ್ಕೃತ ಪಾಠಶಾಲಾ ಶಿಕ್ಷಕರ ಸಂಘದ ವತಿಯಿಂದ ರಾಜ್ಯ ಮಟ್ಟದ ಸಂಸ್ಕೃತ ಪಾಠಶಾಲಾ ಶಿಕ್ಷಕರ ಶೈಕ್ಷಣಿಕ ಸಮ್ಮೇಳನ ಮತ್ತು ವಾರ್ಷಿಕ ಮಹಾ ಅಧಿವೇಶನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಶ್ರೀಮಠದ ಸಂಸ್ಕೃತ ವಿದ್ಯಾರ್ಥಿಗಳಿಂದ ವೇದಘೋಷ ಪ್ರಾರ್ಥನೆ ನಡೆಸಲಾಯಿತು. ಆದಿಚುಂಚನಗಿರಿ ಮಠಾಧೀಶರಾದ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಗಣ್ಯರೊಂದಿಗೆ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀಮಠದ ಚುಂಚಶ್ರೀ ಮಾತನಾಡಿ, ಭಾರತ ನಾಗರಿಕತೆಯ ಎಲ್ಲ ಭಾಷೆಗಳ ತಾಯಿ. ಸಂಸ್ಕೃತ ಭಾಷೆ ಎಂದರೆ ತಪ್ಪಾಗಲಾರದು. ಸಂಸ್ಕೃತಕ್ಕೆ ಹಿಂದಿನಿಂದಲೂ ಭದ್ರ ಬುನಾದಿ ಹಾಕಿಕೊಂಡು ಬಂದಿದ್ದರೆ ಪ್ರಸ್ತುತದಲ್ಲಿ ಹಿಂದಿ ಭಾಷೆಯ ಬದಲು ಸಂಸ್ಕೃತವೇ ನಮ್ಮ ರಾಷ್ಟ್ರ ಭಾಷೆಯಾಗಿ ಉಳಿದಿರುತ್ತಿತ್ತು. ಆದರೂ ಕೂಡ ಸಂಸ್ಕೃತ ಭಾಷೆ ಪ್ರಪಂಚಕ್ಕೆ ವ್ಯಾಪಿಸಿದೆ ಎಂದರೆ ತಪ್ಪಾಗಲಾರದು. ಈ ಅತ್ಯುತ್ತಮ ಭಾಷೆಯನ್ನು ಶಿಕ್ಷಕರು ಜ್ಞಾನ ಪರಂಪರೆಯೊಂದಿಗೆ ಎಲ್ಲೆಡೆ ಹಂಚಬೇಕು. ಸಂಸ್ಕೃತದ ಬಗ್ಗೆ ನಮ್ಮಲ್ಲಿರುವ ಕೀಳಿರಿಮೆಯನ್ನ ನಾವೆಲ್ಲರೂ ಬಿಡಬೇಕು. ಸಂಸ್ಕೃತ ಜ್ಞಾನವನ್ನು ನಾವೆಲ್ಲರೂ ತಿಳಿಯುವುದು ಅತ್ಯವಶ್ಯಕ ಎಂದರು. ಸಹಜವಾಗಿ ಮೂಡಿರತಕ್ಕಂಥ ಒಂದು ಭಾವನೆ ಜ್ಞಾನ ಮತ್ತು ಪ್ರಜ್ಞಾನದಲ್ಲಿ ಅದನ್ನೇ ಪ್ರೊಫೆಸರ್ ಮಹೇಶ್ವರ ಅವರು ಪ್ರಾರಂಭದಲ್ಲಿ ಹೇಳಿದ್ದು ಪರಾಗತಿ ಮತ್ತು ಅಪರಾಗತಿ. ಅಯನಿಜ ಪರೋಯತಿ ಗಣನಾ ಬಹುಚೇತಸ ಉದಾರಚರಿತಾಂತು ವಸುದೈವ ಕುಟುಂಬಕಂ. ಅರ್ಥ ಸರಳವಾಗಿದೆ. ಇಂತಹದೊಂದು ತತ್ವವನ್ನು ಜಗತ್ತಿಗೆ ಬೋಧಿಸಿದ, ಅನುಸರಿಸಿದ, ಅನುಷ್ಠಾನಿಸಿದ ಒಂದು ದೇಶ ನಮ್ಮದು. ಇಂತಹ ದೇಶ ಬೇರೆಯವರನ್ನು ಕೀಳಾಗಿ ಕಾಣುತ್ತಿರ್ತಕ್ಕಂಥದ್ದನ್ನೇ ಊಹಿಸಲಿಕ್ಕೂ ಕೂಡ ಅಸಾಧ್ಯವಾಗಿರುತ್ತದೆ. ಅದಕ್ಕಾಗಿ ಕವಿ ಕುವೆಂಪುರವರು ಸದಾ ಅವರ ಪ್ರವಚನಗಳ, ಅವರ ಭಾಷಣದ ಪ್ರಾರಂಭದಲ್ಲಿಯೇ ಸರ್ವ ಭಾಷಾಮಯಿ ಸರಸ್ವತಿಗೆ ನನ್ನ ನಮಸ್ಕಾರಗಳನ್ನೇ ಹೇಳಿ, ಆಗಿದ ಮೇಲೆ ಸಂಸ್ಕೃತಕ್ಕೆ ಸರ್ವ ಭಾಷೆಗಳಿಗೂ ಇರುವಷ್ಟೇ ಸ್ಥಾನಮಾನ ಇರೋದಾದರೆ ಮತ್ತೋರ್ವ ಗಣ್ಯರಾದ ಕರ್ನಾಟಕ ಸಂಸ್ಕೃತಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಎಸ್ ಅಹಲ್ಯ ಮಾತನಾಡಿ, ಸಂಸ್ಕೃತ ವಿಶ್ವವಿದ್ಯಾಲಯದ ದೊಡ್ಡ ಶಕ್ತಿ ಸಂಸ್ಕೃತ ಪಾಠಶಾಲೆಯ ಶಿಕ್ಷಕರಾದ ನೀವುಗಳು ಹಾಗೂ ಮಠಮಾನ್ಯಗಳು. ಸಂಸ್ಕೃತವನ್ನು ಜೀವಂತವಾಗಿ ಇಡದಿದ್ದರೆ ಕಷ್ಟಕರವಾಗುತ್ತಿತ್ತು. ಸಂಸ್ಕೃತ ಭಾಷೆ ಮತ್ತು ಉತ್ತಮ ಪರಿಸರ ನಿರ್ಮಾಣ ಮಾಡಲು ಮಠಮಾನ್ಯ ಕೊಡುಗೆ ಅಪಾರವಾದದ್ದು. ಸಂಸ್ಕೃತ ಭಾಷೆಗೆ ಬೆನ್ನೆಲುಬಾಗಿ ನಿಮ್ಮೆಲ್ಲರ ಸಹಕಾರದಿಂದ ಸಂಸ್ಕೃತ ವಿಶ್ವವಿದ್ಯಾಲಯ ಒಳ್ಳೆಯ ರೀತಿ ನಡೆದುಕೊಂಡು ಹೋಗುತ್ತಿದೆ ಎಂದು ತಿಳಿಸಿದರು. ವೇದಿಕೆಯಲ್ಲಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳಾದ ಪ್ರೊಫೆಸರ್ ಮಲ್ಲೇಪುರ ಜಿ ವೆಂಕಟೇಶ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರು ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಶ್ರೀ ಪ್ರಸನ್ನ ಸ್ವಾಮೀಜಿ, ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಸಚಿವರಾದ ವಿ ಗಿರೀಶ್ ಚಂದ್ರ, ಕರ್ನಾಟಕ ಸಂಸ್ಕೃತಿ ಶಿಕ್ಷಣ ನಿರ್ದೇಶನಾಲಯದ ಪ್ರೊಫೆಸರ್ ಸಿ ಪಾಲಯ್ಯ, ಖ್ಯಾತ ಅಂಕಣಕಾರರಾದ ಆದರ್ಶ ಗೋಖಲೆ ಹಾಗೂ ಕರ್ನಾಟಕ ರಾಜ್ಯ ಸಂಸ್ಕೃತ ಪಾಠಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಗಂಗಾಧರ ಜಗದೀಶ್ ವೆಂಕಟಪ್ಪ,
ಮಲ್ಲೇಶಪ್ಪ ನಾಯಕ್, ಸಂಘದ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಭಾಗವಹಿಸಿದ್ದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.